ಇನ್ನು HMPV ಬಗ್ಗೆ ಕೆಲವೊಂದಷ್ಟು ಡೀಟೇಲ್ಸ್ ಅನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ. ಕೋವಿಡ್ ಹೊಸ ವೈರಸ್, ಆದರೆ HMPV ಅನ್ನೋದು ಹಳೆ ವೈರಸ್ ಇದು ಅಂತ ಹೇಳಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ. HMPV ಅಪಾಯಕಾರಿ ಅಲ್ಲ, ಸೊ ಹಾಗಾಗಿ ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಯಾವುದೇ ರೀತಿ ಮುಂಜಾಗ್ರತೆ ತಗೊಳ್ಳುವಂತಹ ಅವಶ್ಯಕತೆಗಳು ಇಲ್ಲ. ಬಟ್ ಸ್ಟಿಲ್ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಬಟ್ ಹಾಗಂತ ಎಲ್ಲರೂ ಈ ಗೈಡ್ಲೈನ್ಸ್ ಫಾಲೋ ಮಾಡಿ ಇದೇ ತರ ಮಾಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಇದುವರೆಗೂ ಯಾವುದೇ ಅಸಹಜ ಬೆಳವಣಿಗೆಗಳು ಕೂಡ ಇದರಲ್ಲಿ ಆಗಿಲ್ಲ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇವತ್ತು ಮೀಟಿಂಗ್ ಮಾಡಿದಂತಹ ದಿನೇಶ್ ಗುಂಡೂರಾವ್ ಹಿರಿಯ ಅಧಿಕಾರಿಗಳ ಜೊತೆಗೆ ಅದಾದ ನಂತರ ಮಾತನಾಡಿದರೆ ಏನ್ ಹೇಳಿದರೆ ವಿಚಾರ ಬನ್ನಿ ನೋಡೋಣ. ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಕೂಡ ಯಾರು ಇಬ್ಬರು ಮಕ್ಕಳು, ಒಂದು 3 ತಿಂಗಳು ಒಂದು 8 ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು, ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು. ಆಮೇಲೆ ಇನ್ನೊಂದು ಮಗು 8 ತಿಂಗಳ ಮಗು ಬಹುಶಃ ಅದು ಇವತ್ತು ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು. ಎಲ್ಲ ನಾರ್ಮಲ್ ಆಗಿದ್ದಾರೆ. ನಮ್ಮ ಎಚ್ಚರಿಕೆ ಈಗಾಗಲೇ ನಾವು ರಿಲೀಸ್ ಮಾಡಿದ್ದೀವಿ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಅದು ಸಹಜವಾಗಿರ್ತಕ್ಕಂಥದ್ದೇ. ಅಂದರೆ ಯಾರಿಗಾದರೂ ಹೆಚ್ಚು ಯಾರಿಗಾದರೂ ಸಿಂಪ್ಟಮ್ಸ್ ಇದ್ದರೆ ನೀವು ಹುಷಾರಾಗಿರಿ, ಮತ್ತು ನಿಮ್ಮ ಕೈಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ, ಅವಾಗ ವಾಶ್ ಮಾಡ್ಕೊಳ್ತಾ ಇರಿ, ಮತ್ತು ಜಾಸ್ತಿ ಕ್ರೌಡೆಡ್ ಪ್ಲೇಸಲ್ಲಿ ಹೋಗಬಾರ್ದು ಅಂತ. ಇವೆಲ್ಲ ಸಹಜವಾದಂಥ ಡೂಸ್ ಆ್ಯಂಡ್ ಡೋಂಟ್ಸ್ ಇರ್ತದೆ. ಬಟ್ ಪಬ್ಲಿಕ್ ದಯವಿಟ್ಟು ಯಾರು ಕೂಡ ಆತಂಕಗೊಳಗಾಗಬೇಡಿ, ಆರಾಮಾಗಿರಿ, ನಿಮ್ಮ ಕೆಲಸ ಮಾಡ್ಕೊಂಡಿರಿ. ಈ HMPV ಏನು ಡಿಟೆಕ್ಟ್ ಆಗಿದೆ ಇದು ಹಳೆಯ ವೈರಸ್ಸು, ನಮ್ಮ ದೇಶದಲ್ಲಿ ಇರುವಂಥ ವೈರಸ್ಸು, ಮತ್ತು ಇದರಿಂದ ಯಾವುದೇ ರೀತಿಯ ನಮ್ಮ ಇದಕ್ಕೆ ಜೀವಕ್ಕೇನು ಅಪಾಯ ಇದೆ ಅಂತ ಹೇಳುವಂಥ ವೈರಸ್ ಅಲ್ಲ. ಈಗಿರುವಂಥ ನಮ್ಮ ಸ್ಟ್ರೇನು. ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಆತಂಕಕ್ಕೆ ಒಳಗಾಗಿ ಏನೋ ಆಗ್ತಾ ಇದೆ, ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು, ಯಾರು ಓಡಾಡಬಾರ್ದು, ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ. ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆಯಲ್ಲಿ ಟಚ್ಚಲ್ಲಿದ್ದಾರೆ. ICMR ಅವರು ಕೂಡ ಟಚ್ಚಲ್ಲಿ. ಇವತ್ತು ಮತ್ತೊಮ್ಮೆ ಸಾಯಂಕಾಲ ಮೈಕ್ರೋಬಯಾಲಜಿಸ್ಟು ಅವರೆಲ್ಲ ಸೇರಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೂ ಕೆಲವೊಂದಷ್ಟು ವಿಚಾರಗಳನ್ನು ಸಚಿವರು ಹೇಳಿದ್ದಾರೆ. ಮಾಸ್ಕ್ ಏನು ಕಡ್ಡಾಯ ಏನಿಲ್ಲ, ಅಂಥ ಒಂದು ಮುಂಜಾಗ್ರತಾ ಕ್ರಮಗಳು ತಗೋಬೇಕು, ಮಾಸ್ಕ್ ಹಾಕೊಂಡು ಓಡಾಡಬೇಕು ಅಂತ ಏನಿಲ್ಲ. ಸ್ವಲ್ಪ ಬೇಸಿಕ್ ಮುಂಜಾಗ್ರತಾ ಕ್ರಮಗಳು ಮಾತ್ರ ಅಗತ್ಯ ಇದೆ. ಜನ ನಿಮ್ಮ ಕೆಲಸವನ್ನು ನೀವು ಆರಾಮವಾಗಿ ಮಾಡ್ಕೊಂಡಿರಿ. ಆರೋಗ್ಯ ಅಧಿಕಾರಿಗಳ ಸಭೆ ಬಳಿಕ ದಿನೇಶ್ ಗುಂಡೂರಾವ್ ಅವರು ಈ ವಿಚಾರವನ್ನು ಹೇಳಿದ್ದಾರೆ. ಇರುವಂಥ ವೈರಸ್ ಇದೆ, ಹೊಸ ವೈರಸ್ ಅಲ್ಲ. ಕೋವಿಡ್ ವೈರಸ್ ಬಂದಾಗ ಇಟ್ ವಾಸ್ ಎ ನ್ಯೂ ಸ್ಟ್ರೇನ್. ಇದು ಓಲ್ಡ್ ಸ್ಟ್ರೇನ್, ಹಳೆ ಸ್ಟ್ರೇನ್. ಇದು ಇರುವಂಥ ವೈರಸ್, ಇದು ಹೊಸ ವೈರಸ್ ಏನಲ್ಲ. ಲಾಸ್ಟ್ 1 ಇಯರಲ್ಲಿ ಎಷ್ಟು ಕಾಣಿಸ್ಕೊಂಡಿದ್ರೆ ಡೇಟಾ ನಮ್ಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದು ಯಾಕಂತ ಹೇಳಿದ್ರೆ ಈ ಡೇಟಾ ಪ್ರತಿಯೊಂದು ಟೆಸ್ಟಲ್ಲೂ ಅದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆದರೆ ಎಲ್ಲೂ ಕೂಡ ಇದರಿಂದ ಏನಾದರೂ ಅಪಾಯಕಾರವಾದಂಥ ಬೆಳವಣಿಗೆ ಆಗಿದೆ ಎಲ್ಲೂ ಕೂಡ ಆ ಮಾಹಿತಿ ಇಲ್ಲ. No specific directions will be given as of now, because no such requirement is there as of now. ಎಲ್ಲೂ ಕೂಡ ಆ ಥರ ಏನು ಏರ್ಪೋರ್ಟು ಚೆಕ್ ಮಾಡೋದು ಅದಕ್ಕೂ ಇದು ಆಗಿರುವಂಥವ್ರು ಏನು ಏರ್ಪೋರ್ಟಿಂದ ಬಂದಿರೋರೇನಲ್ಲ, ಇಲ್ಲಿಯವರೇ. ಸೊ ಇದೆಲ್ಲ ಕೋವಿಡ್ ಒಂದು ಪ್ರೋಟೋಕಾಲ್ಸ್ ಬರಬೇಕಾದ್ರೆ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ. ಆ ಸಿಚುವೇಶನ್ ಬಂದಾಗ ಮಾತ್ರ ಅದು ಮಾಡ್ತಾರೆ ಹೊರತು ಇದೆಲ್ಲ ನಾವು ಇದುವರೆಗೂ ಯಾವುದೇ ಅಸಹಜವಾದಂಥ ಬೆಳವಣಿಗೆಗಳಾಗಿಲ್ಲ. ಅದಕ್ಕೋಸ್ಕರ ನಾವು ಸುಮ್ಮನೆ ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅಗತ್ಯ ಇಲ್ಲ. ಇದು ದಿನೇಶ್ ಗುಂಡೂರಾವ್ ಅವರ ಮಾತುಗಳು. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ವಿನಯ್ ಕಾಶ್ಯಪನ್ ಅವರು ನೀಡ್ತಾರೆ, ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗಷ್ಟೇ ಸಚಿವರ ಮಾತುಗಳನ್ನ ಕೇಳ್ತಾ ಇದ್ವಿ. ಅಫ್ಕೋರ್ಸ್ ಸಚಿವರು ಹೇಳೋ ಹಾಗೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ಈ ಸ್ಟ್ರೈನ್ ಇದೇನು ಹೊಸ್ತಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಬಟ್ ಸ್ಟಿಲ್ ಕೋವಿಡ್ ಬಂದಾಗಲೂ ಕೂಡ ಆ ಎಕ್ಸಾಂಪಲ್ಸ್ ನಮ್ಮ ಮುಂದೆ ಇದೆ. ಅಷ್ಟು ಈಸಿಯಾಗಿ ನಾವು ಯಾವುದೇ ವೈರಸ್ ಅನ್ನು ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಅಫ್ಕೋರ್ಸ್ ಇದು ಇನ್ನು ಬೇಸಿಕ್ ಸ್ಟೇಜು, ಇದು ಚೀನಾದಿಂದ ಬಂದಿದ್ದ ಅಥವಾ ಬೇರೆನಾ ಅನ್ನುವಂಥದ್ದು ಕೂಡ ಇನ್ನೂ ಪರೀಕ್ಷಾ ಹಂತದಲ್ಲೇ ಇದೆ. ಬಟ್ ಆಸ್ ಎಫ್ ನೋ ಅಂತೂ ಯಾವುದೇ ರೀತಿ ತೊಂದರೆ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಸಚಿವರ ಮಾತು. ಬಟ್ ಆರೋಗ್ಯ ಇಲಾಖೆಯ ದೃಷ್ಟಿಯಿಂದ ಆರೋಗ್ಯ ಇಲಾಖೆಯಲ್ಲಿ ಒಂದಷ್ಟು ಗೈಡ್ಲೈನ್ಸು ಅಥವಾ ಒಂದು ಮುಂಜಾಗ್ರತಾ ಕ್ರಮಗಳು ಅಫ್ಕೋರ್ಸ್ ಅದನ್ನಂತೂ ಮಾಡ್ತಾನೆ ಇರ್ತಾರೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಏನೇನು ಡೀಟೇಲ್ಸ್ ಲಭ್ಯವಾಗಿದೆ ಇವತ್ತು ವಿನಯ್?
ರೆಹಮಾನ್, ನಿಜಕ್ಕೂ ಕೂಡ ಕೋವಿಡ್ ಆರಂಭದ ಹಂತದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಅಪಾಯಕಾರಿ ಇಲ್ಲ, ಜೊತೆಗೆ ತೊಂದರೆ ಕೊಡಲ್ಲ, ಹೆಚ್ಚು ಸಾವು ನೋವುಗಳು ಆಗಲ್ಲ ಅನ್ನೋಂಥ ಮಾಹಿತಿ ಇತ್ತು. ಆದರೆ ಸದ್ಯಕ್ಕೆ HMP ವೈರಸ್ ವಿಚಾರದಲ್ಲೂ ಕೂಡ ಈಗ ಇದೇ ರೀತಿಯ ಮಾತುಗಳನ್ನು ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇದು ಹೊಸ ಸ್ಟ್ರೈನ್ ಅಲ್ಲ, ಕೋವಿಡ್ ಹೊಸ ಸ್ಟ್ರೈನ್ ಆಗಿತ್ತು, ಹೊಸ ರೀತಿಯಾಗಿತ್ತು, ಆದರೆ ಇದರ ರೀತಿಯಂಥ ವೈರಸ್ ಮಾದರಿಗಳು ನಮಗೆ ಕಂಡಿರಲಿಲ್ಲ. ಆದರೆ HMP ಈಗ ಆಲ್ರೆಡಿ ಭಾರತದಲ್ಲಿ ಇರುವಂತಹ ವೈರಸ್ ಆಗಿದೆ, ಜೊತೆಗೆ ಫ್ಯಾಮಿಲಿ ವೈರಸ್ ಸಹಜವಾಗಿ ಬರುವಂಥ ವೈರಸ್ ಆಗಿದೆ. ಭಾರತದಲ್ಲಿ ಇದು 1% ಅಷ್ಟು ದಾಖಲಾಗ್ತಾ ಇರುತ್ತೆ. ಹೀಗಾಗಿ ಹೊಸ ಸ್ಟ್ರೈನ್ ಅಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಇದೇ ರೀತಿಯಂಥ ನಿಮೋನಿಯಾ ಕೇಸ್ಗಳು, HMP ವೈರಸ್ ಚೀನಾದಲ್ಲಿ ದೊಡ್ಡ ಮಟ್ಟದ ಆತಂಕ, ಸಾವು ನೋವುಗಳಿಗೆ ಹೆಚ್ಚು ಅಪಾಯಕಾರಿಯಾಗಿ ಕಾಣಿಸ್ಕೊಳ್ತಾ ಇದೆ. ಇದೇ ರೀತಿಯಂಥ ಸ್ಟ್ರೈನ್ ಭಾರತದಲ್ಲಿ ಇದೇನಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಸ್ಪಷ್ಟತೆಯನ್ನು ಆರೋಗ್ಯ ಇಲಾಖೆ ತೆಗೆದುಕೊಳ್ಬೇಕಿದೆ. ಜೊತೆಗೆ ಇದು ಯಾವುದೇ ರೀತಿಯಂಥ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಚೀನಾಕ್ಕೆ ಹೋಗಿ ಬಂದಂತಹ ಮಾಹಿತಿಗಳು ಕೂಡ ಇಲ್ಲ. ಹೀಗಾಗಿ ಭಾರತದ ಸ್ಟ್ರೈನ್ ಆಗಿರಬಹುದು ಅನ್ನೋಂಥ ಮಾಹಿತಿಯನ್ನು ಕೂಡ ಆರೋಗ್ಯ ಇಲಾಖೆ ನೀಡ್ತಾ ಇದೆ. ಹೀಗಾಗಿ ಜನರು HMP ವೈರಸ್ ದಾಖಲಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಆತಂಕ ಪಡುವಂಥದ್ದು, ಭಯ ಬೀಳುವಂಥದ್ದು, ಈ ರೀತಿಯಂಥ ಯಾವುದೇ ರೀತಿಯಂಥ ಆತಂಕಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಇಲ್ಲ ಅನ್ನುವಂಥ ಮಾಹಿತಿಯನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈಗ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ, ಅದರಲ್ಲೂ ಪ್ರಮುಖವಾಗಿ ಪತ್ರಿಕಾಗೋಷ್ಠಿಗಿಂತ ಮೊದಲು ಏನು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಹಂತದಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ. ಸಭೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾರೆ. ಈ ಹಿಂದೆ ಯಾವ ರೀತಿಯಾಗಿ ಕೇಸ್ಗಳು ದಾಖಲಾಗಿತ್ತು, ಇದರ ಲಕ್ಷಣಗಳೇನು, ಅಪಾಯದ ಮಟ್ಟ ಏನು, ಇದು ನಿಜಕ್ಕೂ ಕೂಡ ಮಾರಣಾಂತಿಕವಾಗಿದೆನಾ ಇಲ್ಲ ಅನ್ನೋಂಥ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇದು ಕೇವಲ 0.1ರಷ್ಟು ಮಾತ್ರ ಮಾರಣಾಂತಿಕ ರೂಪವನ್ನು ಪಡ್ಕೊಂಡಿರುತ್ತದೆ. ಅಂದರೆ ಭಾರತದಲ್ಲಿ ದಾಖಲಾಗುವ HMP ವೈರಸ್ ಏನಿದೆ ಇದು ಕೇವಲ 1% ಮಾರಣಾಂತಿಕ ಆಗಿರುವಂಥದ್ದು. ಆದರೆ ಚೀನಾದ ಸ್ಟ್ರೈನ್ ಇನ್ನೂ ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಸಾಮ್ಯತೆಗಳು ಕೂಡ ಮಾಹಿತಿಯನ್ನು ICMR ಆಗಲಿ ಮತ್ತು ಕೇಂದ್ರ ಆರೋಗ್ಯ ಇಲಾಖೆ ನೀಡಬೇಕು. ಅದರವರೆಗೂ ಕೂಡ ಈಗ ಭಾರತದಲ್ಲಿ ಅಂದರೆ ರಾಜ್ಯದಲ್ಲಿ ದಾಖಲಾಗಿರುವ 2 ಕೇಸ್ಗಳಲ್ಲೂ ಕೂಡ ಗುಣಮುಖರಾಗಿದ್ದಾರೆ ಮಕ್ಕಳು. 3 ತಿಂಗಳ ಮಗು ಆಗಿರ್ಬೋದು, 8 ತಿಂಗಳ ಮಗು ಕೂಡ ಗುಣಮುಖರಾಗಿದೆ. ಹೀಗಾಗಿ ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯ ಇಲ್ಲ. ಆದರೆ ಮುನ್ನೆಚ್ಚರಿಕಾ ಕ್ರಮಗಳ ದೃಷ್ಟಿಕೋನದಿಂದ ಆರೋಗ್ಯ ಇಲಾಖೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂದರೆ ಕೆಲವೊಂದಿಷ್ಟು ILI ಮತ್ತು ಸ್ಯಾರಿ ಪ್ರಕರಣಗಳಲ್ಲಿ ನಿರಂತರವಾಗಿ ಉಸಿರಾಟದ ಸಮಸ್ಯೆ, ಕೆಮ್ಮು, ಬ್ರೀದಿಂಗು, ಜ್ವರ ಈ ಥರದ ಪ್ರಕರಣಗಳು ಬಂದಾಗ ನಿರ್ಲಕ್ಷ್ಯವನ್ನು ಮಾಡದೆ ಆಸ್ಪತ್ರೆಗಳಿಗೆ ಹೋಗುವಂಥದ್ದು, ವೈದ್ಯರನ್ನು ಸಂಪರ್ಕಿಸುವಂಥದ್ದು, ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂಥದ್ದು, ಮಾಸ್ಕನ್ನು ಹಾಕುವಂಥದ್ದು, ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾಸ್ಕ್ ಕಡ್ಡಾಯವಾಗಿ ಹಾಕುವಂಥದ್ದು ಯಾವುದೇ ರೀತಿಯಂತಹ ಪ್ರಮೇಯ ಇನ್ನೂ ಕೂಡ ಇಲ್ಲ. ಜೊತೆಗೆ ಲಾಕ್ಡೌನ್ ಆಗಿರ್ಬೋದು, ಈ ರೀತಿಯಂತಹ ಚಿಂತನೆಗಳು, ಈ ರೀತಿಯಂತಹ ಪ್ಲಾನ್ಗಳು ಯಾವುದೇ ಕೂಡ ಸರ್ಕಾರದ ಮುಂದೆ ಇಲ್ಲ ಮತ್ತು ಆ ರೀತಿಯಂತಹ ಕಂಡೀಷನ್ ಕೂಡ ಭಾರತ ಆಗಲಿ ಕರ್ನಾಟಕದಲ್ಲಿ ಇಲ್ಲ. ಹೀಗಾಗಿ ಕೇವಲ ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋ ಬಗ್ಗೆ ಆರೋಗ್ಯ ಇಲಾಖೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಜನರಿಗೆ ಕೊಟ್ಟಿದೆ. ಅದನ್ನಷ್ಟೇ ಫಾಲೋ ಮಾಡಿದರೆ ಸಾಕು. ಯಾವುದೇ ರೀತಿಯಂತ ಮಾಸ್ಕ್ ಹಾಕುವಂಥದ್ದಾಗಲಿ, ಕಡ್ಡಾಯವಾಗಿ ಫಾಲೋ ಮಾಡುವಂಥದ್ದಾಗಲಿ ಯಾವುದೇ ರೂಲ್ಸ್ಗಳಿಲ್ಲ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ನಾವು ಕೂಡ ಅದಕ್ಕೆ ಸಲಹೆಗಳನ್ನು ಕೊಟ್ಟಿದ್ದೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ವಿನಯ್.